ತಾವು ನಮ್ಮ ಸಂಸ್ಥೆಯಿಂದ ಒಂದು ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀರಾ ಅಂತ ಗೊತ್ತಾಯಿತು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿದೆ, ಹೇಗೆ ಉಪಯೋಗ ಆಗ್ತಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಮಾಡಿದ್ದೀವಿ. ಹೇಳಿ ಅಮ್ಮ, ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ರಂಜಿತಾ, ನಮ್ಮ ಹಸ್ಬೆಂಡ್ ಹೆಸರು ನಾಗೇಶ್ ಅಂತ. ನಾವು ಒಂದು ಹಳ್ಳಿಯಲ್ಲಿದ್ದೀವಿ. ಅದು ನನಗೆ ಗೊತ್ತಿರಲಿಲ್ಲ ನ್ಯಾಚುರಲಾಗಿ ಯಾವ ರೀತಿ ಇರುತ್ತೆ ಅಂತ. ಅದು ತಗೊಂಡ್ಮೇಲೆ ಸ್ವಲ್ಪ ಉಪಯೋಗ ಆಯಿತು. 3 ಮಕ್ಕಳಿದ್ದಾವೆ. ಅದ್ರ ಬಗ್ಗೆ ಹೇಳ್ಕೊಬೇಕಂದ್ರೆ ಬಟ್ಟೆಗಳು. ಇವ್ರ ಹೆಸರು ನವ್ಯ. ಹಾಯ್. ಹೇಳಿ ಅಮ್ಮ, ಯಜಮಾನ್ರು ಏನು ಮಾಡ್ತಾರೆ? ಗಾಡಿ ಓಡಿಸ್ತಾರೆ, ಆಟೋ ಡ್ರೈವರ್. ಈಗ ನವಚೇತನ ಸಂಸ್ಥೆಯಿಂದ ಎಷ್ಟು ವರ್ಷದಿಂದ ಇದ್ದೀರಾ ಮೆಂಬರ್ ಆಗಿ? ಸರ್ ನಾನು 2 ವರ್ಷ ತುಂಬೈತೆ. 2 ವರ್ಷ ತುಂಬಿದೆ ಅಂದರೆ 2ನೇ ಸಲ ಲೋನ್ ತಗೊಂಡ್ರೆ? 2ನೇ ಸಲ ಲೋನ್ ತಗೊಂಡಿರೋದು. ಕಂತು ಇನ್ನು 26,000 ಇತ್ತು, ಅದನ್ನು ಕ್ಲಿಯರ್ ಮಾಡಿ ಮತ್ತೆ 80,000 ಲೋನ್ಗೆ ಅಪ್ಲಿಕೇಶನ್ ಹಾಕಿ ಲೋನ್ ತಗೊಂಡೆ. ಓಕೆ. ಈಗ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ ಸಂಸ್ಥೆಯಿಂದ? ಅಂದರೆ ಅವರು ಸೆಕೆಂಡ್ ಲೋನ್ ಆದಮೇಲೆ ಪ್ರಸನ್ನ ಸರ್ ಇದ್ರು ನೋಡಿ, ಅವ್ರು ಹೇಳಿದರು ಹಿಂಗೆ ಪ್ರಾಡಕ್ಟ್ಗಳು ಸಿಗುತ್ತೆ, ತಗೋತೀರಾ, ನಿಮ್ಗೆ ಏನು ಬೇಕು, ಏನು ಆಪ್ಷನ್ ಇರುತ್ತೆ ಅದೆಲ್ಲ ಸಿಗುತ್ತೆ, ತಗೊಳ್ಳಿ ಅಂತ ಹೇಳಿದರು. ನನಗೀಗ ಅರ್ಜೆಂಟ್ಗೆ ಏನಪ್ಪ ಅಂದರೆ ಸ್ವಲ್ಪ ಬಟ್ಟೆ ಒಗೆಯೋದು ಹಿಂಸೆ ಆಗಿತ್ತು. 3 ಮಕ್ಕಳು ಬಟ್ಟೆ, ನಮ್ಮ ಬಟ್ಟೆಗಳೆಲ್ಲ ಒಗೆಯೋಕೆ ಹಿಂಸೆ ಆಗಿತ್ತು. ಅದಕ್ಕೆ ವಾಷಿಂಗ್ ಮಿಷಿನ್ ತಗೋತೀನಿ ಅಂತ ವಾಷಿಂಗ್ ಮಿಷಿನ್ಗೆ ಅಪ್ಲಿಕೇಶನ್ ಹಾಕಿದೆ. ಓಕೆ. ಮೊದಲೆಲ್ಲ ಎಲ್ಲಿ ತೊಳಿತಿದ್ರಿ? ಏನು ವ್ಯವಸ್ಥೆ ಇತ್ತು ಬಟ್ಟೆ ತೊಳಿಯೋಕ್ಕೆ? ನಲ್ಲಿ ನೀರು. ಓಕೆ. ನಲ್ಲಿ ನೀರಿತ್ತು. ಇದೇನಾ? ಅಂದ್ರೆ ನೀರು ಎಷ್ಟು ದಿವಸಕ್ಕೆ ಒಂದ್ಸಲಿ ಬರುತ್ತಮ್ಮ ಇಲ್ಲಿ? ಸರ್ ನೀರು ದಿನಾಲೂ ಬರುತ್ತೆ. ಓಕೆ. ಡೈಲಿ ಯೂಸ್ ಆಗುತ್ತೆ. ಡೈಲಿ ಬಟ್ಟೆ ಒಗಿತೀನಿ. ಓಕೆ. ಡೈಲಿ ತುಂಬಿಸ್ಕೋಬೇಕು, ಇಲ್ಲಿ ಡ್ರಮ್ ತುಂಬಿಸ್ಕೋಬೇಕು, ಮತ್ತೆ ತಪ್ಪಲೆಗಳು ಮಡಿಕೋಬೇಕು, ಮಾಮೂಲಿ ಬಟ್ಟೆಗಳು ಒಗಿಬೇಕು. ಬೆಳಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ಗಂಟೆ ಒಗಿತಿದೆ. ಓಕೆ. ಈಗ ಅದು ವಾಷಿಂಗ್ ಮಿಷಿನ್ ಬಂದ್ಮೇಲೆ ಆರಾಮಾಗಿ ಬಟ್ಟೆಗಳಾಗ್ತೀನಿ, ಮಾಮೂಲಿ ಕೆಲಸಗಳೆಲ್ಲ ಮಾಡ್ಕೊತೀನಿ. ಎಲ್ಲಿ ಇಟ್ಕೊಂಡಿದ್ದಾರೆ ವಾಷಿಂಗ್ ಮಿಷಿನ್? ವಾಷಿಂಗ್ ಮಿಷಿನ್ ಒಳಗಡೆ ಇಟ್ಕೊಂಡಿದ್ದೀನಿ. ನೋಡ್ಬೋದಮ್ಮ? ಸರ್ ನೋಡಿ, ಏನು ತೋರಿಸ್ತೀರಾ? ತೋರಿಸ್ತೀನಿ ಬನ್ನಿ. ಇಲ್ಲಿ ಇಟ್ಟಿದ್ದೀನಿ ನೋಡಿ. ಇವಳು ಹಿರೇಮಗಳ? ಹಿರಿಮಗಳು ಇವಳು, ನಿಶಾ ಅಂತ. ಓಕೆ. ಇದು ಸುಂದರವಾದ ಚಿಕ್ಕ ಮನೆ. ಚಿಕ್ಕ ಮನೆ ಸರ್, ಅಷ್ಟೇ ದೊಡ್ಡ ಮನೆ ಅಲ್ಲ, ಬಡವ್ರ ಮನೆ. ಬಡವ್ರ ತಕ್ಕಂಗೆ ಮನೆ ಐತೆ. ಅಂದ್ರೆ ಇದರಿಂದ ತುಂಬಾ ಉಪಯೋಗ ಆಯ್ತು ನನಗೆ. ಹೆಂಗ್ ಉಪಯೋಗ ಮಾಡ್ತೀರಾ, ಹೆಂಗೆ ತೋರಿಸ್ತೀರಾ? ಇಲ್ಲಿ ವೈರ್ ಇದೆ ಹಿಂದ್ಗಡೆ. ಇಲ್ಲಿ ನೋಡಿ, ಇದು ವೈರ್ ಇದೆ. ಈ ರೀತಿ ಹಾಕ್ತೀನಿ, ಮಾಮೂಲಿ ಸ್ವಿಚ್ ಆನ್ ಮಾಡ್ತೀನಿ, ಇದು ಹಾಕ್ತೀನಿ, ಇಲ್ಲಿಗೆ ಬಟ್ಟೆಗಳು ಹಾಕ್ತೀನಿ. ಬಟ್ಟೆಗಳು ನೀರು ಹಾಕ್ತೀನಿ. ಬಟ್ಟೆ ಎಷ್ಟು ಅಳತೆ ಹಾಕಿರ್ತೀವಿ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನ ಮುಚ್ಚಿ ಮತ್ತೆ ಇದನ್ನ ಆನ್ ಮಾಡಬೇಕು. ಆನ್ ಆದ್ಮೇಲೆ ಈ ಕಡೆ ಡ್ರೈ ಆದ್ಮೇಲೆ ಇಲ್ಲಿ ಪೈಪ್ ಐತೆ. ಇದು ಹಿಂಗೆ ನೀರು ಕೆಳಗಡೆ ಬಿಟ್ರೆ ನೀರು ಹೋಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಹಾಕೊಂಡ್ರೆ ಮಾಮೂಲಿ ಡ್ರೈ ಮಾಡಿ ಕೊಡುತ್ತೆ. ಇದು ಈ ಕಡೆ ವಾಶ್ ಆಗುತ್ತೆ, ಈ ಕಡೆ ವಾಶ್, ಈ ಕಡೆ ಡ್ರೈ ಆಗುತ್ತೆ. ಒಟ್ಟಿನಲ್ಲಿ ನಿಮಗೆ ಈಗ ತಗೊಂಡ್ರ ಪ್ರಾಡಕ್ಟ್ ಅನುಕೂಲ ಆಗಿದೆ? ನಿಜ ಸರ್, ಅನುಕೂಲ ಆಯಿತು. ಇದರಿಂದ ನನಗೆ ತುಂಬ ಉಪಯೋಗ ಆಯಿತು. ಓಕೆ. ಈಗ ನಿಮ್ಮ ಥರ ಬೇರೆ ಬೇರೆ ಮೆಂಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಬೇರೆ ಮೆಂಬರ್ಗಳೇ ಅದೇ, ಈಗ ನನಗೆ ಯಾವ ರೀತಿ ಉಪಯೋಗ ಆಗಿದೆ, ಅವರು ಹೆಣ್ಮಕ್ಳು ಅಂದಮೇಲೆ ಎಲ್ಲರಿಗೂ ಅದೇ ಥರ ಅಲ್ವ ಹಿಂಸೆ ಆಗೋದು. ಅದಿದ್ರೆ ಇನ್ನೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ತುಂಬ ಉಪಯೋಗ ಆಗುತ್ತೆ. ಓಕೆ. ನೀವು ಲೋನಲ್ಲಿ ಎಷ್ಟು ಕಟ್ತಾ ಇದ್ದೀರಮ್ಮ ತಿಂಗಳ? ಸರ್ 4,310 ರೂಪಾಯಿ ಕಟ್ತಿದ್ದೀನಿ. ಯಾವುದು ನಿಮ್ಮ ಮೇನ್ ಲೋನ್ಗೆ? ಮೇನ್ ಲೋನು. ಈ ಪ್ರಾಡಕ್ಟ್ಗೆ ಅದಕ್ಕೆ 1,440. ಅಂದರೆ ತಿಂಗಳ ಸ್ವಲ್ಪ ಕಟ್ಟೋದ್ರಿಂದ ಅನುಕೂಲ ಆಗ್ತಾ ಇದೆ? ಆಗ್ತಿದೆ. ಓಕೆ. ಲೋನ್ ಎಲ್ಲ ಕರೆಕ್ಟಾಗಿ ಕಟ್ತಾ ಇದ್ದೀರಾ? ಕಟ್ತಿದ್ದೀನಿ ಸರ್. ಓಕೆ. ಇದೇ ರೀತಿ ಚೆನ್ನಾಗಿ ಕಟ್ತಿದ್ದೀನಿ. ಇದೇ ಥರ ಚೆನ್ನಾಗಿ ಕಟ್ಕೊಂಡೋಗಿ. ಆಗಲಿ. ಓಕೆ. ಏನಾದರೂ ಹೇಳೋದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಮ್ಮ ಸಂಸ್ಥೆಯಿಂದ ಲೋನು ಸಿಗ್ತಾ ಇದೆ, ಈ ಥರ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ. ನಮ್ಮ ಹರೀಶ್ ಸರ್ ಅವ್ರ ಬಗ್ಗೆ ಸರ್ವಿಸ್ ಅವ್ರು ಹೇಗೆ ಇದು ಮಾಡ್ತಾರೆ? ಸರ್ ಅಂದರೆ ಸರ್ ಮಾಮೂಲಿ ಅವರಿಂದನೇ ಪ್ರಾಡಕ್ಟ್ ಸಿಗೋಕ್ಕೆ ನನಗೆ ಹೆಲ್ಪ್ ಆಗಿದ್ದು. ಪ್ರಸನ್ನ ಸರ್ ಮತ್ತು ಇವರಿಂದ ಹಿಂಗೆ ಸರ್ ಲೋನ್ ಬೇಕು, ನನಗೆ ಸ್ವಲ್ಪ ಹಿಂಸೆ ಆಗಿದೆ, ಯಾವುದೋ ಕಡೆಯಿಂದ ಹಿಂಸೆ ಆಗಿಬಿಟ್ಟಿದೆ, ಪ್ರಾಬ್ಲಮ್ ಆಗೈತೆ, ನಾನು ಬೇಕಾದ್ರೆ ಕಂತು ಕ್ಲಿಯರ್ ಮಾಡ್ಕೊಡ್ತೀನಿ, ನನಗೆ ಮತ್ತೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬೇಕಂತ ಹೇಳಿದ್ದಕ್ಕೆ ಅಮೌಂಟ್ ಜೊತೆ ಹಿಂಗೆ ಪ್ರಾಡಕ್ಟ್ ಸಿಗುತ್ತೆ, ಏನು ಬೇಕಾದನ್ನು ತಗೊಳ್ಳಿ ಅಂತ ಹೇಳಿದ್ರೆ, ನಮ್ಮ ಮನೆಯವ್ರಾಗ ವಾಷಿಂಗ್ ಮಿಷಿನ್ ಬೇಕು ನಮ್ಮ ಮನೆಗೆ ಅಂತ ವಾಷಿಂಗ್ ಮಿಷಿನ್ ತೆಗೆದುಕೊಟ್ರು. ಅದೇ ಥರವಾಗಿ ಅವರು ಮಾಡಿಕೊಟ್ರು. ತುಂಬ ಖುಷಿ ಆಯಿತು ಸರ್. ಅವ್ರ ಮಾತು ತಪ್ಪನಿಲ್ಲ, ಮಾತು ಕೊಟ್ಟಂತೆ ಅವರು ಮಾಡಿಸ್ಕೊಟ್ಟಿದ್ದಾರೆ. ಓಕೆ. ತುಂಬ ಖುಷಿ ಆಯಿತು ಅವ್ರ ಕಡೆಯಿಂದ ನನಗೆ. ಓಕೆ. ನಮಗೂ ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ಓಕೆ. ಏನೋ ನಮಗೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದೇ ರೀತಿ ನೀವು ಪ್ರಾಡಕ್ಟು ಯೂಸ್ ಮಾಡಿ ತುಂಬ ಖುಷಿಯಿಂದ ಮಾತಾಡಿದ್ದೀರಾ ನಮ್ಮ ಜೊತೆ. ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ. ಆಯಿತು ಸರ್. ನೀವು 1 ವರ್ಷ ಇದು ವಾರಂಟಿ ಇರುತ್ತೆ. ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಡ್ತೀವಿ. ಓಕೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಅಮ್ಮ, ನಮಗೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್.